ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳು ತಮ್ಮ ಕುಟುಂಬದಲ್ಲಿ ಆರ್ಥಿಕತೆಯಿಂದ ಶಿಕ್ಷಣ ಪಡೆಯಲು ತುಂಬ ಕಷ್ಟವಾಗುತ್ತೆ ಮತ್ತು ಕುಟುಂಬದ ಆರ್ಥಿಕತೆಯಿಂದಾಗಿ ಶಿಕ್ಷಣ ಬಿಟ್ಟು ಕೆಲಸದ ಕಡೆ ಹೋಗ್ತಾರೆ. ಆದ್ದರಿಂದ ಇಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದಕ್ಕಾಗಿ ರಾಷ್ಟ್ರದ ಪ್ರಗತಿಯನ್ನು ಉತ್ತಮಗೊಳಿಸಲು ಒಂದು ಮಾರ್ಗವೆಂದರೆ ಯುವಜನತೆಯಲ್ಲಿ ಹೂಡಿಕೆ ಮಾಡುವುದು ಎಂದು ರಿಲಯನ್ಸ್ ಸ್ಥಾಪಕರಾದ ಧೀರುಭಾಯಿ ಅಂಬಾನಿ ನಂಬಿಕೆಯಿಂದ ಪ್ರೇರಿತರಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನವನ್ನು ನೀಡುತ್ತಿದೆ. ವರ್ಷಗಳಲ್ಲಿ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ಭಾರತದಲ್ಲಿನ 23,000 ಯುವಕರ ಮೇಲೆ ಪರಿಣಾಮವನ್ನು ಬೀರ್ತಿದೆ. 2022 ಮತ್ತು 2023ರಿಂದ ರಿಲಯನ್ಸ್ ಫೌಂಡೇಶನ್ ವಾರ್ಷಿಕವಾಗಿ 5,100 ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿದೆ. ಇದರಲ್ಲಿ ಸಮಾಜದಲ್ಲಿ ಹಿಂದುಳಿದ ವರ್ಗದ ಪ್ರತಿಭಾನ್ವಿತ 5,000 ವಿದ್ಯಾರ್ಥಿಗಳು ರಿಲಯನ್ಸ್ ಫೌಂಡೇಶನ್ ಪದವಿ ಪೂರ್ವ ವಿದ್ಯಾರ್ಥಿ ವೇತನದ ಮೂಲಕ ತಮ್ಮ ಆಯ್ಕೆಯಾದ ಯಾವುದೇ ಸ್ಟ್ರೀಮ್ ಅಧ್ಯಯನವನ್ನು ಮಾಡ್ತಾರೆ. 100 ಭವಿಷ್ಯದ ಸ್ನಾತಕೋತ್ತರ ಅಧ್ಯಯನ ಮಾಡುವ ಭಾರತೀಯ ಅತ್ಯುತ್ತಮ ವಿದ್ಯಾರ್ಥಿಗಳು ರಿಲಯನ್ಸ್ ಫೌಂಡೇಶನ್ ಸ್ನಾತಕೋತ್ತರ ವಿದ್ಯಾರ್ಥಿ ವೇತನದ ಮೂಲಕ ಇಂಜಿನಿಯರಿಂಗ್, ತಂತ್ರಜ್ಞಾನ, ಶಕ್ತಿ, ಜೀವನ ವಿಜ್ಞಾನದಿಂದ ಸಿದ್ಧ ಶಿಕ್ಷಣವು ಮಾಡುವ 100 ಅತ್ಯುತ್ತಮ ವಿದ್ಯಾರ್ಥಿಗಳು ಸಹಾಯಧನವನ್ನು ಪಡೆಯುತ್ತಾರೆ. ಹಾಗಾದರೆ ಸ್ನೇಹಿತರೆ, ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಇರಬೇಕಾದ ಅರ್ಹತೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿದ್ಯಾರ್ಥಿಯು ಕಾಯಂ ಭಾರತೀಯ ನಿವಾಸಿಯಾಗಿರಬೇಕು. ಎರಡನೇದಾಗಿ ವಿದ್ಯಾರ್ಥಿಯು ಕನಿಷ್ಠ 60% ಅಂಕ ಪಡೆದು 12ನೇ ತರಗತಿಯಲ್ಲಿ ಪಾಸಾಗಿರಬೇಕು ಮತ್ತು ಮುಂದಿನ ಪದವಿ ಪೂರ್ವ ಶಿಕ್ಷಣಕ್ಕೆ ಹಾಜರಾಗಿರಬೇಕು. ಮೂರನೇದಾಗಿ ವಿದ್ಯಾರ್ಥಿಯ ಕುಟುಂಬದ ಆದಾಯವು ವಾರ್ಷಿಕವಾಗಿ 15 ಲಕ್ಷದ ಒಳಗಡೆ ಇರಬೇಕು. ನಾಲ್ಕನೇದಾಗಿ ವಿದ್ಯಾರ್ಥಿಯು ಕಡ್ಡಾಯವಾಗಿ ಆಪ್ಟಿಟ್ಯೂಡ್ ಪರೀಕ್ಷೆಗೆ ಹಾಜರಾಗಿರಬೇಕು. ಹಾಗಾದರೆ ಸ್ನೇಹಿತರೆ, ಯಾವ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವುದಿಲ್ಲ ಎಂಬುದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಶೈಕ್ಷಣಿಕ ವರ್ಷ 2023 ಅಥವಾ 24 ಅಥವಾ ಅದಕ್ಕಿಂತ ಮೊದಲು ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸಿದ್ದಾರೆ ಅಂಥವರು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಯನ್ನು ಪಡೆಯುವುದಿಲ್ಲ. ಎರಡನೇದಾಗಿ 10ನೇ ತರಗತಿ ನಂತರ ಡಿಪ್ಲೊಮಾ ಪಾಸ್ ಮಾಡಿದ ವಿದ್ಯಾರ್ಥಿಗಳು ಸಹ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿದ್ಯಾರ್ಥಿಯ ಫೋಟೋ, ಎರಡನೇದಾಗಿ ವಿಳಾಸ ಪುರಾವೆ, ಮೂರನೇದಾಗಿ 10 ಮತ್ತು 12ನೇ ತರಗತಿಯ ಅಂಕಪಟ್ಟಿ, ನಾಲ್ಕನೇದಾಗಿ ಪ್ರಸ್ತುತ ಕಾಲೇಜು ದಾಖಲಾತಿಯ ಪ್ರಮಾಣಪತ್ರ, ಐದನೇದಾಗಿ ಯಾರಾದರೂ ಅಂಗವಿಕಲ ವಿದ್ಯಾರ್ಥಿಗಳ ಇದ್ದರೆ ಅಂಗವಿಕಲ ಪ್ರಮಾಣಪತ್ರ. ಸ್ನೇಹಿತರೆ, ಈ ಒಂದು ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.